ಈ ಕಡೆ ತಿರ್ಗಮ್ಮ. ಒಂದು 35 ಆಶ್ರಮ ಮಾಡ್ತಾ ಇದ್ದೀವಿ, ಒಂದು 40,000 ಕಟಿಂಗ್ ಮಾಡಿರ್ತೀವಿ. ಅದೇ ತರಹ ಬೀದಿಯಲ್ಲಿರುವಂಥ ನಿರ್ಗತಿಯರಿಗೆ ಅನ್ನ ಕೊಡೋದಾಗಲಿ, ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಬಡ ಮಕ್ಕಳಿಗಾಗಲಿ, ದೇವಸ್ಥಾನದ ಕಲಿತ ನಿರ್ಗತಿಯರಿಗೆ ಊಟ ಕೊಡೋದಾಗಲಿ, ಇನ್ನು ನಮ್ಮ ಶಿಬಿರ ಜನಸೇವೆ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿದೆ. ಅದಕ್ಕೆಲ್ಲ ಕಾರಣರಾದಂತಹ ಒಂದು ಗಣ್ಯ ವ್ಯಕ್ತಿ ನಮ್ಮಣ್ಣ ಅವರು. ಈ ಸೇವೆಗೆಲ್ಲ ಮೊದಲು ಕಾರಣಕರ್ತರ ಅವರಿಂದನೇ ಈ ಸುಮಾರು ವರ್ಷಗಳಿಂದ ಈ ಸೇವೆ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮೊದಲು ನಮಗೆ ಒಂದು ಬುದ್ಧಿವಾದ ಹೇಳ್ಕೊಟ್ಟಿದ್ದೆ ನಮ್ಮ ಅಣ್ಣ ಅವರು. ಅವರಿಂದನೇ ಈ ಕಾರ್ಯಕ್ರಮ ನಮ್ಮ ಸರ್ವೀಸು ಈ ಥರ ಇದೆ. ನೋಡಿ ಮಕ್ಕಳೇ, ನೀವು ಮುಂದಿನ ದಿನಗಳಲ್ಲಿ ಇವಾಗ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗೆ ನಿಮ್ಮ ತಂದೆ ತಾಯಿಗೆ ಹೇಳ್ದಂಗೆ ಕೇಳಿ. ನಿಮ್ಮ ತಂದೆ ತಾಯಿ ಮೊದಲು ಗುರುಗಳು ನಿಮಗೆ, ಹೌದಲ್ಲ? ನಿಮ್ಮ ತಂದೆ ತಾಯಿ ಗಾರೆ ಕೆಲಸಕ್ಕೆ ಹೋಗ್ತಾರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ, ನಿಮಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅದೇ ತರಹ ನಾವು ಬಡಕುಟಿಂಗದಿಂದ ಬಂದು ನಾವು ಏನನ್ನ ಓದಬೇಕು, ಚೆನ್ನಾಗಿ ದೊಡ್ಡವರಾಗಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ವಿದ್ಯೆನೇ ಒಂದು ಹತ್ರ, ಹೌದಲ್ಲ? ಆ ಥರ ನಾವು ಚೆನ್ನಾಗಿ ಓದಬೇಕು. ಮುಂದಿನ ದಿನಗಳಲ್ಲಿ ನೀವು ಒಂದು ಗಣ್ಯ ವ್ಯಕ್ತಿಗಳಾಗಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾರೆ. ಮಾಡ್ತಿರುವಂಥದ್ದು ತುಂಬ ಸಂತೋಷದ ಸಂಗತಿ. ಈಗಾಗಲೇ ಅವರು ಶ್ರೀನಿವಾಸಪುರ ಶಾಲೆಯಲ್ಲಿ ದೇವಪಲ್ಲಿ ಶಬರಿ ಅವರು ಯಾವುದೇ ಸರ್ಕಾರಿ ನೌಕರರಲ್ಲ, ಅಥವಾ ಯಾವುದೇ ಸಂಪಾದನೆ ಬರುವಂಥ ಒಂದು ಹಿನ್ನೆಲೆ ಉಳ್ಳವರು ಅಲ್ಲ. ಅವರು ಜನರಿಗೆ ತಲೆಗೆ ಕ್ಷೌರ ಮಾಡುವಂಥ ಕೆಲಸನ ಮಾಡ್ತಾ ಇರುವಂಥವ್ರು. ಅವರು ತನ್ನ ಸ್ವಂತ ಕಷ್ಟದಿಂದ ಅವರ ಬೆವರಿನ ಫಲದಲ್ಲಿ ಉಳಿಸಿರುವಂಥ ಈ ಒಂದು ಲೇಖನ ಸಾಮಗ್ರಿಗಳು, ಪುಸ್ತಕ, ಪೆನ್ನು, ಜಾಮಿಟ್ರಿ ಬಾಕ್ಸು ಇಂಥದ್ದೆಲ್ಲ ಅವ್ರು ಕೊಡ್ತಿದ್ದಾರೆ. ನೋಡಿ, ಅವ್ರಿಗೆ ಇಂತಹ ಒಂದು ಬುದ್ಧಿ ಎಲ್ರಿಗೂ ಬರ್ತಾ ಇಲ್ಲ. ಹಣ ಉಳ್ಳವರಿದ್ದಾರೆ, ದಂಡಿಯಾಗಿದ್ದವರಿದ್ದಾರೆ, ಸರ್ಕಾರಿ ಸಂಬಳ ಬರೋರಿದ್ದಾರೆ, ಬೇರೆ ಬೇರೆ ಮೂಲಗಳಿಂದ ಹಣ ಬರೋರಿದ್ದಾರೆ. ಆದರೆ ಇಂತಹ ಒಂದು ಸೇವಾ ಭಾವನೆ ಇರೋದು ಕೆಲವ್ರಿಗೆ ಮಾತ್ರ ಅನ್ನೋದು ನಾವು ಶಬರಿಯಿಂದ ನೋಡಿ ತಿಳ್ಕೊಬೋದು. ನೋಡಿ, ಅವ್ರು ಕಷ್ಟಪಟ್ಟು ಅವರ ಬೆವರಿನ ಫಲ ನಿಮ್ಗೆ ಕೊಡ್ತಿದ್ದಾರೆ. ಯಾಕೆ ಅವ್ರಿಗೆ ಪುಸ್ತಕ ಪೆನ್ನುಗೂ ಕಷ್ಟ ಇತ್ತು ಆಗಿನ ಪರಿಸ್ಥಿತಿಗಳಲ್ಲಿ. ಅವರು ನಾನಿವಾಗ ಏನೋ ಕಷ್ಟಪಟ್ಟು ಕೂಲಿ ಮಾಡಿಕೊಂಡು ನನ್ನ ಕೆಲಸ ಮಾಡ್ಕೊಂಡು 4 ಹಣ ಸಂಪಾದನೆ ಮಾಡ್ತಾ ಇದ್ದೀನಿ. ಆದರೆ ನಾನು ಶಾಲೆಗೆ ಹೋಗುವಾಗ ನಾನು ಪಟ್ಟಿರೋ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳೇ ಬರುವಂಥದ್ದು, ಬಡ ಕುಟುಂಬಗಳಿಂದ ಬರುವಂಥದ್ದು ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಬರುವಂಥವ್ರು ಮಕ್ಕಳು, ಅಪ್ಪ ಅಮ್ಮಂದೆಲ್ಲ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂಥವ್ರು. ಅಂಥ ಮಕ್ಕಳಿಗೆ ನನ್ನ ಕೈಯಿಂದ ಏನಾದರೂ ಸ್ವಲ್ಪ ಆದರೂ ಸಹಾಯ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಈ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಕೆಲಸವನ್ನು ಅವರು ನಿಮಗೆ ಕೊಟ್ಟೋದಂಥ ಈ ಪುಸ್ತಕ ಪೆನ್ನು ಇವನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಮುಂದೆ ನೀವು ಹಣ ಸಂಪಾದನೆ ಮಾಡೋರು ಅಥವಾ ದುಡ್ಡು ಸಂಪಾದನೆ ಮಾಡೋರು ಆದಾಗ ನೀವು ಸಹ ಈಗ 4 ಜನ ಮಕ್ಕಳಿಗೆ ನಿಮ್ಮ ಕೈಲ ಸಹಾಯನ ಅವ್ರು ಮಾಡಬೇಕು. ಇವತ್ತಿಂದ ನಿಮ್ಗೆ ಆ ಬುದ್ಧಿ ಬರಬೇಕು. ನಿಮ್ಮ ಮನಸ್ಸಲ್ಲಿ ಆ ಒಂದು ಆಲೋಚನೆ ಇವತ್ತಿಂದನೇ ಬರಬೇಕು. ನಾನು ಚೆನ್ನಾಗಿ ಓದಬೇಕು, ಆ ಹೆಣ್ಣವ್ರು ನಮಗೆ